ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಟ್ಟು ವಿತೌಟ್ ಮೇಕಿಂಗ್ ಡಿಲೇ ಮೊದಲನೇ ಅಪ್ಡೇಟು ಪಾಕಿಸ್ತಾನ್ ಸ್ಕ್ವಾಡ್ ಫಾರ್ ICC ಚಾಂಪಿಯನ್ಸ್ ಟ್ರೋಫಿ 2025 ಅನೌನ್ಸ್ ಆಗಿದೆ. ಸಿಕ್ಕಾಪಟ್ಟೆ ಡಿಲೇ ಆಗಿ ಅನೌನ್ಸ್ ಮಾಡಿದ್ರು ಪಾಕಿಸ್ತಾನದವರು. ನಾವೇ ಹೋಸ್ಟ್ ಮಾಡ್ತೀನಿ ಅಂತ ಕೊಚ್ಕೊಂತಾರೆ, ಸ್ಕ್ವಾಡ್ನ ಮಾತ್ರ ಲಾಸ್ಟಿಗೆ ಅನೌನ್ಸ್ ಮಾಡಿದರೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಮೊಹಮ್ಮದ್ ರಿಜ್ವಾನ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಾ ಇರುವಂಥ ಪಾಕಿಸ್ತಾನ್ ಟೀಮ್ ಇದು. ಆಮೇಲೆ ಸಲ್ಮಾನ್ ಅವರು ಇದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ, ಬಾಬರ್ ಆಜಮ್ ಅವರು ಇದ್ದಾರೆ, ಆ್ಯಂಡ್ ಫಾಕಸ್ ಜಮಾನ್ ಅವರಿದ್ದಾರೆ, ಕಮ್ರಾನ್ ಅವರಿದ್ದಾರೆ ಹೊಸಬ್ರು ಕಂಪ್ಯಾರಿಟಿವ್ಲಿ, ಆ್ಯಂಡ್ ಶಕೀಲ್ ಅವರಿದ್ದಾರೆ, ತಾಹಿರ್ ಅವರಿದ್ದಾರೆ. ಸೊ ಇವರು ಕೂಡ ಸ್ವಲ್ಪ ಕಂಪ್ಯಾರಿಟಿವ್ ಹೊಸಬ್ರು. ಫೈಮ್ ಅವರಿದ್ದಾರೆ, ಆಮೇಲೆ ಖುಷ್ದಿಲ್ ಶಾ, ಉಸ್ಮಾನ್ ಖಾನ್, ಅಬ್ರಾರ್ ಅಹಮದ್, ಹಾರಿಸ್ ರೌಫ್, ಮೊಹಮ್ಮದ್ ಹಸ್ನೈನ್, ನಸೀಮ್ ಶಾ ಆ್ಯಂಡ್ ಶಾಯಿನ್ ಅಫ್ರಿದಿ. ಸೊ ಅವ್ರಲ್ಲಿ ನೋಡ್ತು ಅಂತಂದರೆ ಏನೋ ಪರವಾಗಿಲ್ಲ, ಒಂದು ರೇಂಜಿಗಿದೆ. ರೀಸೆಂಟಾಗಂತೂ ಚೆನ್ನಾಗಿ ಆಡಿದ್ದಾರೆ ಈ ಒಂದು ODI ಟೀಮು. ಈ ಒಂದು ಕೋರ್ ಟೀಮನ್ನೇ ಇಟ್ಕೊಂಡು ಹೋಗ್ತಿದೆ. ಸೌತ್ ಆಫ್ರಿಕಾ ಮೇಲೆಲ್ಲ ಗೆದ್ರಲ್ಲ, ಸೊ ಈ ಪ್ಲೇಯರ್ಸ್ಗಳನ್ನೇ ಇದ್ರು. ಸೊ ಅದರಿಂದ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಕಾಣಿಸ್ತಿದ್ದು, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಪ್ಡೇಟ್ ಬಿಟ್ಟು ಡೆಲ್ಲಿ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ DDCA ಅವರು ವಿರಾಟ್ ಕೊಹ್ಲಿಗೆ ಒಂದು ಚಿಕ್ಕ ಒಂದು ಕಾಣಿಕೆನ ಕೊಟ್ಬಿಟ್ಟು ಫೆಲಿಸಿಟೇಟ್ ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ ವಿರಾಟ್ ಕೊಹ್ಲಿಗೆ 2 ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಸಿಗ್ಬೋದು ಅಂತ, ಬಟ್ ಒಂದೇ ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಕ್ಕಿದ್ದು ಒಂದು ಇನ್ನಿಂಗ್ಸ್ ಮಾರ್ಜಿನಲ್ಲಿ ರೈಲ್ವೇಸ್ ಮೇಲೆ ಗೆಲ್ತಾ ಇದ್ದಂಗೆ. ನೋಡಿ ಈ ಮ್ಯಾಚನ್ನು ಕೂಡ ಗೆಲ್ಲ ಥರ ಆಗ್ಬಿಡ್ತವೆ ವಿರಾಟ್ ಕೊಹ್ಲಿ ಏನೋ ಆಡಿಲ್ಲ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಒಂದು ಹ್ಯೂಜ್ ಮಾರ್ಜಿನಲ್ಲೇ ಡೆಲ್ಲಿ ಅವರು ಗೆದ್ದಿದ್ದಾರೆ. ಆ್ಯಂಡ್ ಒಂದು ತಟ್ಟೆ ಥರ ಏನೋ ಒಂದು ಶೀಲ್ಡ್ ಥರ ಏನೋ ಕೊಟ್ಟಿದ್ದಾರೆ. ಅದೇ 100 ಟೆಸ್ಟ್ ಮ್ಯಾಚ್ ಆಡಿದಾರಲ್ಲ ಇವರು, ಎಲ್ಲ ಫಾರ್ಮೆಟ್ಲೂ 100 ಮ್ಯಾಚ್ಗಳನ್ನ ಆಡಿದ್ದಾರೆ. ಬಟ್ ಅದನ್ನು ಆಡೂ ಕೂಡ ಬಂದ್ಬಿಟ್ಟು ಇಲ್ಲಿ ಆಡ್ತಾ ಇದ್ದಾರೆ ಅಂತ ಅಂದರೆ ಗ್ರೇಟ್ನೆಸ್ ಆಫ್ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಆಫ್ಟರ್ 14 ಲಾಂಗ್ ಇಯರ್ಸ್ ಬಂದ್ಬಿಟ್ಟು ಆಡ್ತಾ ಇರೋದಕ್ಕೆ ಡೆಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅವರು ಒಂದು ಚಿಕ್ಕ ಕಾಣಿಕೆನ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ. ಅಪ್ಡೇಟ್ ಬರ್ತೀರಿ, ವಿರಾಟ್ ಕೊಹ್ಲಿ ಅವರ ವಿಕೆಟ್ನ ರಣಜಿಲಿ ತೆಗೆದಂತಹ ಹಿಮಾಂಶು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಗುರು ನಿಂದು ಸೆಲೆಬ್ರೇಷನು, ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದ್ರೆ ಈ ರೇಂಜಿಗೆ ಆಡೋದು ಏನದು, ಪಾಪ ಅವ್ರಿಗೆ ಬೇಜಾರಾಕಿದ್ರು ನಿಂಗೆಲ್ಲ ಆಡಿದ್ರೆ ಅಲ್ಲಿ ಅಂತ ಒಂದು ಕ್ವಶನ್ ಬಂದಾಗ ಅವ್ರು ಹೇಳಿರುವಂಥ ಉತ್ತರ ಇದು. ವಿರಾಟ್ ಕೊಹ್ಲಿ ಅಂತಂದರೆ ದೇಶದೆಲ್ಲೆಡೆ ಎಲ್ಲರೂ ಕೂಡ ತಲೆ ಬಾಗ್ತಾರೆ ಆ್ಯಂಡ್ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ. ಸೊ ನಾನು ಅವ್ರ ವಿಕೆಟ್ ತೆಗೆದೆ ಅಂತ ಅಂದರೆ ನನಗೆ ಹೆಮ್ಮೆ ಆಗಬೇಕು ತಾನೆ ಆ ಟೈಮಲ್ಲಿ. ಅದೇ ನನಗೆ ಹೆಮ್ಮೆ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡ್ತು ವಿರಾಟ್ ಕೊಹ್ಲಿ ವಿಕೆಟ್ ತೆಗೆದೆ ಅಂತ. ಅದು ನನಗೆ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಆಗೋಗ್ಬಿಟ್ಟಿದ್ದು ನನಗೆ ಆ ಟೈಮಲ್ಲಿ. ಆ್ಯಂಡ್ ರಣಜಿ ಟ್ರೋಫಿ ಈ ರೇಂಜ್ಗೆ ರೆಕಗ್ನೈಸ್ ಆಗ್ತಿರೋದು ಅದು ವಿರಾಟ್ ಕೊಹ್ಲಿಯಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಮಗೆ ಅಂತ ಹೇಳಿದರೆ. ಆ್ಯಂಡ್ ಇನ್ಸ್ಪಿರೇಷನ್ ಆಗೋ ತೊಗೊಂಡಿದ್ದೀನಿ ನಾನು ವಿರಾಟ್ ಕೊಹ್ಲಿನ ಅಂತ ಹೇಳಿದ್ದಾರೆ. ಸೊ ಇಂಥ ಒಬ್ಬ ಪ್ಲೇಯರ್ಗೆ ಎಲ್ಲರೂ ಹೋಗ್ಬಿಟ್ಟು ಬಾಯಿಗೆ ಬಂದಂಗೆ ಬೈದ್ಬಿಟ್ವಲ್ಲ ಅಂತ ಎಲ್ಲರೂ ಬೇಜಾರು ಪಡ್ಕೋಬೇಕು ಅಷ್ಟೇ. ಯಾಕಂದರೆ ಅವ್ರ ಅಗ್ರೆಸಿವ್ ಸೆಲೆಬ್ರೇಷನ್ ಇತ್ತು. ಅಗ್ರೆಸಿವ್ ಸೆಲೆಬ್ರೇಷನ್ ನಾಟ್ ಟು ಹರ್ಟ್ ಕೊಹ್ಲಿ ಹರ್ಟ್ ಮಾಡಬೇಕು ಅಂತಲ್ಲ. ಅವ್ರಿಗೆ ಯಾವ ರೇಂಜಿಗೆ ಖುಷಿ ಆಯಿತು ಅಂದರೆ ನಾನು ಕೊಹ್ಲಿ ವಿಕೆಟ್ನ ತೆಗೆದ್ಬಿಟ್ನಲ್ಲ ಗುರೋ ಅಂತ ಅವ್ರಿಗೆ ರೊಚ್ಚಿಗೆ ಅಂದ್ಬಿಟ್ಟು ಆ ಥರ ಖುಷಿ ಆಗಿದ್ದವ್ರಿಗೆ. ಸೊ ಅದೆಲ್ಲರೂ ಅಪಾರ್ಥ ಮಾಡ್ಕೊಂಡು ಅವ್ರು ಇನ್ಸ್ಟಾಗ್ರಾಮ್ ಐಡಿಗೆಲ್ಲ ಹುಡ್ಕೊಂಡು ಹೋಗಿ ಎಲ್ಲ ಬೈತಾ ಇದ್ರು ಬಾಯಿಗೆ ಬಂದಿದ್ದು. ಸೊ ಎಲ್ಲ ಮಾಡೋಕೆ ಹೋಗಬೇಡಿ, ಪಾಪ ಅರ್ಥ ಮಾಡ್ಕೊಳ್ಳಿ ಅವ್ರ ಎಮೋಷನ್ ಕೂಡ. ಅವ್ರು ಹೇಳ್ತಿದ್ದಾರೆ ಅವ್ರು ಇನ್ಸ್ಪೈರ್ ಆಗಿದ್ದಾರಂತೆ ವಿರಾಟ್ ಕೊಹ್ಲಿಯಿಂದ. ಅಪ್ಡೇಟ್ ಬಿಫೋರ್ IPL ಆಡಿರುವಂಥ ರಜತ್ ಭಾಟಿಯಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆನಪಿದೆಯಾ ರಜತ್ ಭಾಟಿಯಾ ಅವರು? ಖಂಡಿತ ನೆನಪಿದ್ದೇ ಇರುತ್ತೆ. ವಿರಾಟ್ ಕೊಹ್ಲಿ ನೆನಪಿದೆ ಅಂತಾರೆ, ರಜತ್ ಭಾಟಿಯಾ ನೆನಪಿರಲೇಬೇಕು. ಗೌತಮ್ ಗಂಭೀರ್ ನೆನಪಿದ್ದಾರೆ ಅಂತಂದರೆ ವಿರಾಟ್ ಕೊಹ್ಲಿ, ಗೌತಮ್ ಗಂಭೀರ್ ನೆನಪಿದ್ದಾರೆ ಅಂತಂದರೆ ರಜತ್ ಭಾಟಿಯಾ ನೆನಪಿದ್ದೇ ಇರ್ತಾರೆ. ಅವರೇ ಹೇಳಿದ್ದಾರೆ, ನಾನು ಕ್ರಿಕೆಟ್ ಅಂತ ಬಂದಾಗ ನಾನು ರೆಕಗ್ನೈಸ್ ಆಗಿರೋದೇ ಇವರಿಬ್ಬರ ಜಗಳ ಬಿಡಿಸ್ತೆ ಅಂತ. ನನ್ನ ಪರ್ಫಾರ್ಮೆನ್ಸು, ಇಂಡಿವಿಜುವಲ್ ಪರ್ಫಾರ್ಮೆನ್ಸು, IPL ಪರ್ಫಾರ್ಮೆನ್ಸು ಅಥವಾ ನನ್ನ ಡೊಮ್ಯಾಸ್ಟಿಕ್ ಪರ್ಫಾರ್ಮೆನ್ಸು ಯಾವುದೇ ಪರ್ಫಾರ್ಮೆನ್ಸಿಂದನೂ ಕೂಡ ನಾನು ರೆಕಗ್ನೈಸ್ ಆಗಲಿಲ್ಲ. ನಾನು ಎಲ್ಲಿ ರೆಕಗ್ನೈಸ್ ಆದೆ ಅಂತಂದರೆ ವಿರಾಟ್ ಕೊಹ್ಲಿ ಮತ್ತು ಗಂಭೀರ ನನ್ನ ಜಗಳ ಯಾವಾಗ ಬಿಡಿಸೋದ್ನೋ ಅದರಿಂದ ಮಾತ್ರ ಜನರು ಚಿರಪರಿಚಿತರಾಗಿ ನನ್ನನ್ನು ಉಳಿಸ್ಕೊಂಡಿದ್ದಾರೆ, ಜನ ರೆಕಗ್ನೈಸ್ ಮಾಡ್ತಾರೆ. ಅದನ್ನು ಬಿಡ್ತು ಅಂದರೆ ಎಲ್ಲೂ ಕೂಡ ರೆಕಗ್ನೈಸ್ ಮಾಡಲ್ಲ ನನ್ನ ಅಂತ ಅವರೇ ಓಪನ್ ಅಪ್ ಆಗಿ ಹೇಳ್ಬಿಟ್ಟಿದ್ದಾರೆ. ಹಾನೆಸ್ಟ್ ಆಗಿ ಹೇಳಿದ್ದಾರೆ ಗುರು, ಅಟ್ಲೀಸ್ಟ್ ಈಸ್ ಹಾನೆಸ್ಟ್, ಒಪ್ಕೋಬೇಕು ಅದನ್ನು. ಅಪ್ಡೇಟ್ ಬಫೈ ಅಂಬತಿ ರಾಯುಡು ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಟ್ವೀಟ್ನ ಮಾಡಿದ್ದಾರೆ. ಏನು ಗುರು ನೆಗೆಟಿವ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ಏನೋ ಒಂಥರ ಮಾಡಿದ್ದಾರೆ ಗುರು. ಆ ಟ್ವೀಟೇ ಅರ್ಥವಾಗೋದು ಯಾರಿಗೂ, ಅದು ಇಂಗ್ಲೀಷಲ್ಲಿ ಮಾಡಿದಿರೋ, ಅದು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿದಿರೋ ಅವ್ರಿಗೆ ಅರ್ಥ ಆಗಬೇಕು. ನಾವು ವಿರಾಟ್ ಕೊಹ್ಲಿ ಡಸೆಂಟ್ ಇದು ಯಾವುದೋ ಇದು ವಾಟ್ಸಪ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ಅಂತ ಕಾಣ್ತಿತ್ತು, ಟೆಕ್ಸ್ಟಿಂಗ್ ಲ್ಯಾಂಗ್ವೇಜು ಅಲ್ಲ ಗುರು. ಸ್ಟ್ಯಾಂಡರ್ಡೈಸ್ಡ್ ಇಂಗ್ಲೀಷ್ನ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವಮ್ಮ ರಾಯುಡಿಗೆ. ಇದು ಯಾವುದೋ ಯಾರಿಗೋ ಚಾಟ್ ಮಾಡ್ದಂಗೆ ಕಳಿಸಿದ್ದಾರೆ. ರಣಜಿ ಇಸ್ ಟೆಕ್ನಿಕ್ ವಾಸ್ ಗುಡ್ ಫಾರ್ 81 100s ಆ್ಯಂಡ್ it will be good GNG good going, okay, good going forward as well. No one should force him into forcing to no one should ಈ ರಾಯುಡು ಇಂಗ್ಲೀಷ್ ನೋಡ್ಬಿಟ್ರೆ ನನಗೆ ಮರ್ತೋಗ್ತಿದೆಲ್ಲ. No one should force him into forcing himself for anything.
ರಾಯ್ಡುಗೆ ಅರ್ಥ ಆಗಬೇಕು. ಒಟ್ಟಿನಲ್ಲಿ ಅದೇ ಸಿಂಪಲಾಗಿ ಹೇಳಬೇಕು ಅಂತಂದರೆ ಯಾರೋ ಫೋರ್ಸ್ ಮಾಡೋಕೆ ಹೋಗ್ಬಿಡ್ರಿ ವಿರಾಟ್ ಕೊಹ್ಲಿಗೆ, ಅವ್ರನ್ನವ್ರು ಬಿಟ್ಬಿಡ್ರಿ. ಅವ್ರು ಸಖತ್ತಾಗೇ ಆಡಿದ್ದಾರೆ, 81 ಸೆಂಚುರಿನ ಹೊಡೆಯುವಂಥ ಪ್ಲೇಯರು, ಇಲ್ಲಿ ರಣಜಿ ಆಡೋವಂಥ ಅಗತ್ಯತೆ ಏನಿಲ್ಲ ಅನ್ನೋ ಥರ ಹೇಳಿದ್ದಾರೆ. ಅದನ್ನೇ ಒಂದು ಸ್ವಲ್ಪ ಜಾತ್ರೆ ಇಂಗ್ಲೀಷ್ನ ಯೂಸ್ ಮಾಡಿಬಿಟ್ಟು ಹೇಳಿದ್ದಾರೆ. ಅದೇ ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಬೇರೆ ಏನು ನೆಗೆಟಿವ್ ಆಗಿ ಹೇಳಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ RCB ಫ್ಯಾನ್ಸ್. ರಾಯ್ಡು ಅಕೌಂಟ್ಗೆ ಹೋಗ್ಬಿಟ್ಟು ಎಲ್ಲ ಗುದ್ದಕ್ಕೆ ಹೋಗ್ಬಿಡ್ರಿ, ಬಾರ ಇಲ್ಲಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಬಾ.